ಭಾಗ್ಯಮ್ಮ ಭಾಗ್ಯಮ್ಮ ಚೆನ್ನಾಗಿ ಕಾಣಿಸ್ತೈತೀನಿ ಈ ಸರ ನಮ್ಮ ಅತ್ತೆ ಕೊಡ್ತಾ ಹಾಕ್ಯಾ ಅಂತಾನ. ಹ್ಞೂ ಕಣೆ ಲಕ್ಷ್ಮಕ್ಕ ಬೋಲ್ ಚೆನ್ನಾಗೈತಮ್ಮ. ಇನ್ನೊಂದು ಹಾಕೊಂಡಿದ್ರೆ ಇನ್ನ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಒಂದೇ ಒಂದ್ಸಲ ಹಾಕೊಂಡಿದ್ಯಾ? ಸಾಕು ಬಿಡೆ ಭಾಗ್ಯಮ್ಮ, ಇದ್ದಂಗೆ ಮಾಡಬೇಕು. ಅತ್ಯಾಸೆ ಪಡಕ್ ಹೋಗ್ಬಾರ್ದು. ಸಾಕು ಒಂದು ಹಾಕೊಂಡವಳಲ್ಲ. ಗಮ್ಮ ಎಲ್ಲಿ ಮಲ್ಲಿ ಬರ್ಲಿಲ್ವೇ? ಕರ್ಕೊಂಬರಕ್ಕಿಲ್ಲ ಅವಳನ್ನು? ಆಲೆ ಬಂದಿರ್ಬೇಕೇನೋ ಅಂತಾನ ಬನ್ನಮ್ಮ. ಇನ್ನ ಬಂದಿಲ್ವೇನು? ಇನ್ನ ಬಂದಿಲ್ಲಮ್ಮ. ಮಲ್ಲಿ ಗುಲಾಬಿ ಆಮೇಲೆ ಗಂಗಿ ಎಲ್ಲರಿಗೂ ಹೇಳಿದ್ವಮ್ಮ, ಬಂದೇ ಇಲ್ಲ. ಇನ್ನೇನು ಸಾವುಕಾರ ಮನೆಗಿನೇನು ಆ ಕಾಳಮ್ಮ ಬರಲ್ಲ. ಅದು ಬಿಟ್ಟರೆ ಅದೇ ಗುಲಾಬಿ ಒಬ್ಳು ಬತ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಅವಳು ಇನ್ನ ಬಂದಿಲ್ಲ. ಗಂಗಿ ಬರ್ಬೇಕಾಗಿತ್ತು. ಸಾಕಮ್ಮಗೆ ಮಾತು ಬಂದೇವಂತೆ. ಸಾಕಮ್ಮೇನ ಬತ್ತಾಳ ಏನೋ ಆಮೇಲೆ. ಇನ್ನ ಯಾರು ಬರಬೇಕು? ಇನ್ನ ಯಾರ್ಯಾರು ಬರ್ಬೇಕಮ್ಮ? ನಮ್ಮ ಅತ್ತೆನೂ ಬಂದಿಲ್ಲ. ಬರ್ಲಿ ಇರು. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಮ್ಮಮ್ಮಯ್ಯ ಎಲ್ಲರೂ ಮನೆಯಾಗ ಇದ್ದಾರೆ. ಬತ್ತಾರಿರು ಇವಾಗ. ಆಟತಿಗೆ ಎಲ್ಲ ಬತ್ತಾರಿ. ಅವರು ಸಾವುಕಾರ ಮನೆಯವರು ಆಮೇಲೆ ಗಂಗಿ ಸಾಕಮ್ಮ ಅವರೆಲ್ಲರೂ ಬರ್ಬೋದು. ಇನ್ನೇನು ಶುರು ಮಾಡೋಕ್ಕಾಗುತ್ತೆ ಇರು. ಲಕ್ಷ್ಮಕ್ಕ ನಿಮ್ಮ ಅಪ್ಪಯ್ಯನ ಅಮ್ಮಯ್ಯನೂ ಬಂದ್ರಮ್ಮ. ನಿಮ್ಮ ಅತ್ತೆನೂ ಇನ್ನೂ ಬರಲಿಲ್ಲ. ಅಕ್ಕ ಎಲ್ಲಕ್ಕ ಇವಳು ಕೆಂಚಂ ಬರ್ಲಿಲ್ವೇ? ನೀವು ಹೋಗ್ರಿ ಹಂಗೆ. ನಾನು ಬರ್ತೀನಿ ಅಂತ ಅಂದ್ಲು. ಅವಳೇನೋ ಸೀರೆ ಪರ ಉಡ್ಕೊಂಬತ್ತಾಳೇನೋ. ಬತ್ತಾಳಿರ್ರಿ. ಆಗ ಹೂನಾರನೇ ಹಾಕೊಂಡಿಲ್ಲ ನಮ್ಮ ಅಮ್ಮಣಿ. ಅಲ್ಲಪ್ಪ ಸಿನಪ್ಪ, ಒಂದು ಹೂನಾರ ತರಬೇಕೋ ಬೇಡವೋ? ತಂದಿದೆಯಾ ಇಲ್ವೋ? ತಂದಿದ್ದೆ ಅತ್ತೆ. ಅಯ್ಯೋ ಮರ್ತೇ ಬಿಟ್ಟಿದೀವಿ ನೋಡು. ಇರು ಮನೆಗೆ ಹೋಗಿ ಹಂಗೆ ಅಮ್ಮನೂ ಕರ್ಕೊಂಡು ಹೂನಾರನು ತಾಂಬತ್ತೀನಿ ಇರು. ಇವಾಗಪ್ಪ ನೀನು ನೋಡು ಹೂನಾರನೇ ಮಾರ್ತಾ ಇದೀಯ. ಹೋಗಿ ಜಲ್ದು ತಾಂಬರಾಗ ಹೋಗಿ ಆಟತ್ಗೆಲ್ಲ ಬತ್ತಾರೆ ಹೆಂಗಸ್ರು. ಅಲ್ಲ ಕಣೆ ಲಕ್ಷ್ಮಕ್ಕ, ಎಲ್ಲರಿಗಿನ ನಾ ಸಿರಿ ಆಡ್ತಿದ್ದಳು ಬಾನು. ಅವಳೇ ಬಂದಿಲ್ವಲ್ಲ ಈಟತ್ತಾದ್ರೂ. ಬರೋದ್ ಬಿಟ್ಟು ಎಲ್ಗೋದ್ನವಳು? ಗೊತ್ತಿಲ್ಲ ಕಣೆ ಭಾಗ್ಯಮ್ಮ. ಬತ್ತೀನಿ ಅಂತ ಹೇಳಿದ್ಲು. ನೆನ್ನೆ ಬಂದು ಅವಳೇ ನಮ್ಮ ಅಯ್ಯಪ್ಪ ಬೈದು ಮೊದ್ಲು ಸೀಮಂತ ಮಾಡು ಅಂತ ಹೇಳಿ ಹೋಗಿದ್ದ ಅವಳೇನೆ. ಅವಳೇ ಯಾಕೆ ಇನ್ನ ಬಂದಿಲ್ಲ. ಬತ್ತಾಳಿರು. ಅವಳು ಬಂದ್ಮೇಲೆ ಶುರು ಮಾಡೋಣ. ಪಾಪ ಅವಳು ಎಷ್ಟು ಆಸೆಗಿದ್ಲು ನಾನು ಸೀಮಂತ ನೋಡ್ಬೇಕು ಅಂತಾನ. ಎಲ್ಗೋಗ್ಯಾಳ ಏನ? ಎಲ್ಗೂ ಹೋಗಿಲ್ ಕಣೆ. ಬತ್ತೀನಿ ನೀವು ಹೋಗ್ರಿ ಅಂತ ಹೇಳಿದ್ಲು. ನಾನು ಬರ್ಬೇಕಾರೆ ಕರ್ದ್ನಲ್ಲ ಬಾರಿ ಅಂತಾನ. ನೀವು ಹೋಗ್ರಿ ಆಮೇಲೆ ಬತ್ತೀನಿ ಅಂತ ಅಂದ್ಲು. ಆಗೋ ಅಲ್ಲಿ ಬತ್ತಾ ಇದ್ದ ನೋಡಿ, ಯಾರೋ ಒಂದು 4-5 ಜನ ಹೆಂಗಸರು ಬತ್ತಾ ಇದ್ದಾರೆ. ಆಗ ಬಾನುನು ಬತ್ತಾ ಇದ್ದಾಳಲ್ಲ. ಅವಳು ಎಲ್ಲಿದ್ರು ಕಂಡಿಡಿಬೋದು ಅವಳು ಬಟ್ಟೆಗೇನಿ. ಬಾನುನ ಆಗೋ. ಎಲ್ಲ ಬಂದ್ರು. ಗಂಗಿನೂ ಬತ್ತಾ ಇದ್ದಾಳೆ. ಗುಲಾಬಿನೂ ಬಂದ್ಲು, ಮಲ್ಲಿನೂ ಬಂದ್ಲು ಅನ್ಸುತ್ತೆ. ಅಂದ್ರೆ ನಾಲ್ವರು ಒಟ್ಟಿಗೆ ಬಂದ್ಬಿಟ್ರಾ? ಹ್ಞೂ ಕಣ್ಣಿಂಗಕ್ಕಯ್ಯ, ನಾಲ್ವರು ಒಂದೇ ಸಲ ಬಂದ್ವಿ. ಈ ಭಾನುವಕ್ಕ ಬಂತ. ಭಾನುವಕ್ಕ, ನಾನು, ಆಮೇಲೆ ಮಲ್ಲಿ, ಈ ಗಂಗಿ ಅಷ್ಟಾರು ಬಂದ್ವಿ. ಅಲ್ಲಿ ಶುರುವಾಗಿತ್ತೇನು? ಇಲ್ಲಮ್ಮ, ಎಲ್ಲರೂ ಬರ್ಲಿ ಅಂತಾನ ಕಾಯ್ತಾ ಇದ್ದಾರೆ. ಇನ್ನು ಹೂನಾರ ತರಕ್ ಹೋಗೈತೆ ಸೀನಣ್ಣಯ್ಯ. ಹೂನಾರ ತಂದು ಹೂನಾರ ಹಾಕಿ ಈಗ ಎಲ್ಲರೂ ಶುರು ಮಾಡ್ತಾರೆ ಒಬ್ಬೊಬ್ರೇನು. ಮಲ್ಲಿ ಮಲ್ಲಿ ಎಲ್ಲಿ ಕಾವೇರಿ ಪದ್ದು ಕರ್ಕೊಂಬರಕ್ಕಿಲ್ಲಿ ಆ ತಿಮ್ಮಜ್ಜಿನು? ಅಯ್ಯೋ ಅವ್ರನ್ನ ಕರ್ಕೊಂಬಂದ್ರೆ ಇಲ್ಲಿ ಸುಮ್ಮನಿರಲ್ಲ ಕಣಕ್ಕ. ಸುಮ್ಮನೆ ತೀಟ್ಲೆ ಮಾಡ್ತಾವೆ. ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಆಮೇಲೆ ಎಲ್ಲ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಇಕ್ತಾರಲ್ಲ, ಅವಾಗ ಕರ್ಕೊಂಬಂದು ಊಟ ಮಾಡಿಸ್ತೀನಿ ಬಿಡು. ಗುಂಡಜ್ಜಿ ಹೂನಾರ ಹಾಕ್ಲಾ ಅವಳ ಕೊಳ್ಳಿಗೆ? ಹ್ಞೂ ಹಾಕಪ್ಪ, ಹಾಕು. ನೀನೇ ಹಾಕ್ಬೇಕು, ಹಾಕು. ಹಾಕಿ ಹಂಗೇನೆ ಅಣಿಗೊಂದಿಟ್ಟ ಕುಂಕುಮ ಇಡು. ನೋಡು ಬಟ್ಟೆ ಇಕ್ಕೊಂಡಿಲ್ಲ ನೀನ್ ಹೆಂಡ್ತಿ. ನೀನೇ ಇಕ್ಕು, ನೀನೇ ಇಕ್ಲಿ ಅಂತಾನ ಹಂಗೆ ಹಣೆ ಬಿಡ್ಕು ಬರೀ ಹಣೆಗೆ ಬಂದಾಳೆ ಅನ್ಸುತ್ತೆ ನೀನ್ ಹೆಂಡ್ತಿ. ಹೂನಾರ ಹಾಕಿ ಕುಂಕುಮ ಇಕ್ಕು. ಸರಿ ಆಯ್ತು ಕಣ್ ಗುಂಡಜ್ಜಿ, ನಾನೇ ಹೂನಾರ ಹಾಕಿ ಕುಂಕುಮ ಇಕ್ತೀನಿ ಇರು. ರೀ ಅತ್ತೆ ಬರ್ಲಿಲ್ವಾ? ಏನ್ ಮಾಡ್ತೈತೆ ಮನೆಗಿನ್ನ? ಬತ್ತೀನಿ ನಡಿ ಅಂತ ಅಂತಪ್ಪ. ಅವಮ್ಮ ಏನೋ ಯಾಕೋ ಹೊಟ್ಟೆನೋ ಇತ್ತೈತೆ, ನೀರ್ ಕಡೆಗೆ ಹೋಗಿ ಬತ್ತೀನಿ ಅಂತ ಓತು. ಬರುತ್ತೆ, ಹಂಗೆ ನೀವು ಶುರು ಮಾಡ್ಕೊಳ್ರಿ. ಹೌದಾ? ಅಯ್ಯೋ ಈ ಟೈಮ್ನಾಗೆ ಹಂಗಾಗ್ಬೇಕಾ ಅತ್ತೆಗೆ? ಸರಿ ಆಯ್ತು, ಶುರು ಮಾಡಿ. ಈಗ ನೋಡಮ್ಮ ಕುಂಕುಮ ಇಕ್ಕೊಂಡು ಹೂನಾರ ಹಾಕ್ಕೊಂಡು ಒಳ್ಳೆ ಮಹಾಲಕ್ಷ್ಮಿ ಕಣ್ಣಂಗ್ ಕಾಣ್ತೀಯ. ಯಾರು ನೋಡೇ ಇಲ್ಲ ನೋಡು ಲಕ್ಷ್ಮಕ್ಕ ಕುಂಕುಮ ಇಕ್ಕೊಂಡಿಲ್ಲ ಅಂತಾನ. ಅದಕ್ಕೆ ಗುಂಡಕ್ಕ ಹೇಳೋದು, ನಿಮ್ಮಂತ ದೊಡ್ಡವರು ಇರ್ಬೇಕು. ಈ ತರ ಎಲ್ಲ ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಮ್ಮಂತ ದೊಡ್ಡವರು ಇರ್ಬೇಕು ಅಂತ ಹೇಳೋದು. ಇದಕ್ಕೆ ಏನಾದ್ರೂ ತಪ್ಪು ಮಾಡಿದ್ರೆ ನೋಡ್ಬಿಟ್ಟು ಹೇಳ್ತೀರಾ. ಸರಿ ನಮ್ಮ ಒಬ್ಬೊಬ್ರೇನೆ ಅಕ್ಷತೆ ಕಾಳು ಹಾಕಿ ಅರಿಶಿನ ಹಚ್ಚಿ ಆಶೀರ್ವಾದ ಮಾಡ್ರಿ ಲಕ್ಷ್ಮಕ್ಕೋಗಿ ಎಲ್ಲಾರು. ಒಳ್ಳೇದಾಗ್ಲಿ, ಅವಳಿ ಜವಳಿ ಮಕ್ಕಳಾಗ್ಲಿ ಅಂತಾನ. ಹೋಗಿ ನಿಂಗಮ್ಮ ಹೋಗ್ರಿ ಮಾಡೋಗ್ರಿ ಒಬ್ಬೊಬ್ರೇನೆ. ಇನ್ನೇನ ಗಂಡ ಕುಂಕುಮ ಇಕ್ಕಿ ಅವ್ನು ಮಾಡೇವನಿ ಮೊದ್ಲು. ನೀವು ಹೋಗ್ರಿ ಒಬ್ಬೊಬ್ರೇನೆ. ನೀನು ಗುಂಡಕ್ಕಯ್ಯ ಮೊದ್ಲು ದೊಡ್ಡವರು ಹಿರಿಯರ ಆಶೀರ್ವಾದ ಮಾಡಕ್ ಮೊದ್ಲು ಅವರಪ್ಪ ಅಮ್ಮಯ್ಯ ಆಮೇಲೆ ನೀನು ಅವ್ರ ಅತ್ತೆ ಎಲ್ಲರೂ ಮಾಡ್ಲಿ. ಅತ್ತೇನು ಬೇಡ, ಅವ್ರ ಅಮ್ಮನೇ ಮಾಡ್ಲಿ ಮೊದ್ಲು. ಹೋಗಕ್ಕ ನೀನೇನೆ ಅರಿಶಿನ ಹಚ್ಚಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೋದು ನಿನ್ ಮಗಳಿಗೆ ಮೊದ್ಲು. ಹೋಗಿ ನೀನೇನೆ, ಆಮೇಲೆ ಎಲ್ಲ ಮಾಡ್ತೀವಿ ನಾವು. ಸರಿ ಆತಮ್ಮ. ನಮ್ಮ ಮನೆಗೆ ನಾನೇ ಮೊದ್ಲು ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗ್ಲಿ ಅಂತಾನ. ಯಾವ ತೊಂದರೆ ಆಗ್ದಿಲ್ದಂಗೆ ಸುಸೂತ್ರವಾಗಿ ನಿನ್ನ ಹೆರಿಗೆ ಆಗ್ಲಮ್ಮ. ಆ ದೇವ್ರ ತಾಗೆ ನಾನು ಬೇಡ್ಕೊಂಬದು ಇಷ್ಟೇನೆ. ಒಂದು ಗಂಡು ಹುಡುಗ ಆಗ್ಲಿ ನಿನಗೆ.
ಎಂತದ ಒಂದ್ ಬಿಡಮ್ಮ, ದೇವ್ರು ಕೊಟ್ಟಿದ್ದು ಗಂಡೋ ಹೆಣ್ಣು ಯಾವ್ದಾದ್ರು ಆತು. ಸದ್ಯ ಸುಖವಾಗಿ ಹೆರ್ಗೆ ಆದ್ರೂ ಸಾಕು. ಹ್ಞೂ ಸರಿ ಅಮ್ಮ, ಎಲ್ಲಾರು ನಂಗೆ ಅಂತಾರಲ್ಲ ಮೊದಲನೇದು ಗಂಡಾದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೆ ಹಂಗ ಅಂದೆ. ಎಂತದಾದ್ರೂ ಆಗ್ಲಿ ಹೇಳು, ಹೆಣ್ಣನಾಗ್ಲಿ ಗಂಡನಾಗ್ಲಿ. ನಮ್ಮ ಗುಣಮ್ಮ ನೀನ್ ಹೋಗಿ, ಈಗ ನೀನ್ ಹೋಗು. ನೀನ್ ಬಾರೆ ಕೆಂಚಮ್ಮ, ನೀನ್ ಅವ್ರ ಅತ್ತೆ ಅವರಮ್ಮ ಆಗ್ತಿದಂಗೆ ನೀನ್ ಹೋಗಿ ಅರಿಶಿನ ಹಚ್ಚಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ಬಾ. ಬಾ. ಏ ಬೇಡ ಕಣೆ ಗುಂಡಮ್ಮ, ಎಲ್ಲ ಗೊತ್ತಿದ್ದು ನಾನು ಹೋಗಿ ಆಶೀರ್ವಾದ ಮಾಡು ಅಂತೀಯಲ್ಲಿ. ಬೇಡ ಸುಮ್ಮನಿರು, ನಾನು ನೀನು ಹೋಗು. ಹ್ಞೂ ಸರಿ ನಮ್ಮ, ಆಯ್ತು ನಿನ್ನಿಷ್ಟ, ನಾನೇ ಹೋಗ್ತೀನಿ. ಯಾಕತೆ ಬಾ, ಯಾಕೆ ನೀನು ಬಂದು ಆಶೀರ್ವಾದ ಮಾಡತ್ತೆ? ಏ ಲಸ್ಮಕ್ಕ, ಅದು ನಿಮ್ಮ ಅತ್ತೆ ಬಿದ್ವಿ ಅಲ್ಲ, ಗಂಡ ಇಲ್ವಲ್ಲ, ಅದಕ್ಕೇನು ಆಶೀರ್ವಾದ ಮಾಡಬಾರ್ದು ಅಂತನ ಹಂಗ ಒಂದ್ಲು ಅಷ್ಟೇನಿ. ಅವ್ರಿಗೇನೇನು ಆಶೀರ್ವಾದ ಮಾಡಬಾರ್ದು ಅಂತ ಏನು ಇದಿಲ್ಲ, ಸುಮ್ಮನಿರು. ಹೂ ಕಣೆ ಅಮ್ಮಣಿ, ಅದು ಇಂಥ ಶುಭ ಕಾರ್ಯಗಳಿಗೆಲ್ಲನ ವಿದ್ವೆಯರು ಬರಬಾರ್ದು. ಆದ್ರೆ ಏನ್ ಮಾಡೋದು, ನಿಮ್ಮ ಅತ್ತೆ ಅಲ್ವಾ, ಏನು ಪರವಾಗಿಲ್ಲ ಬಿಡು, ಮನೆಯವ್ರು ಬಂದ್ರೆ ಏನು ಆಗಲ್ಲ. ಆದ್ರೆ ನಿಮ್ಮ ಅತ್ತೆ ಬ್ಯಾಡ ಬಿಡು, ಸುಮ್ಮನಿರು. ಯಾಕೆ ಬೇಕು, ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಿಮ್ಮ ಅತ್ತೆ ಬೇಜಾರು ಮಾಡ್ಕೊಂತಾಳೆ. ಆಮೇಲೆ ನೋಡು, ನಾನು ಹೋಗಿ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡಿದ್ಕೆ ಹಿಂಗ ಆತೋ ಏನೋ ಅಂತಾನ ಅವಳ ಮನಸ್ಸಿನಾಗೂ ಬರುತ್ತೆ. ಏನು ಬೇಡ, ಸುಮ್ಮನಿರು. ಯಾಕೆ ಸುಮ್ಮನೆ ಹಂಗೆಲ್ಲ ಏನು ಆಗಲ್ಲ, ಸುಮ್ಮನಿರತ್ತೆ. ಏನು ಗಂಡ ಸತ್ ಮೇಲೆ ವಿದ್ವೇರಂಗರೆ ಯಾವ್ದು ಶುಭ ಕಾರ್ಯಕ್ಕೆ ಹೋಗ್ಬಾರ್ದೇನು, ಸುಮ್ಮನಿರು. ಹಂಗೆಲ್ಲ ಏನು ಆಗಲ್ಲ, ಆಶೀರ್ವಾದ ಮಾಡತ್ತೆ ನೀನು. ನಾನೇನು ಬೇಜಾರು ಮಾಡ್ಕೊಂಬಲ್ಲ, ಏನು ತೊಂದರೆ ಆಗಲ್ಲ, ಮಾಡು. ಅದೆಲ್ಲ ನಿಮ್ ಕೈಯಾಗಿರುತ್ತಾ, ಗಂಡ ಸಾಯೋದು ಇರೋದನು ಏನೋ ಹಿಡ್ಕೊಂಬಕ್ಕಾಗುತ್ತಾ? ಬ್ಯಾಡ ಕಣೆ ಲಸ್ಮಕ್ಕ, ಸುಮ್ಮನಿರು. ಯಾಕೆ ಆಮೇಲೆ ಏನಾನ ತೊಂದರೆ ಆದ್ರೆ ನನಗೆ ನನ್ನ ಮನ್ಸಿಗೇನೆ ಏನೋ ನಾನು ಇದ್ ಮಾಡಿದ್ಕೇನೆ ಹಂಗಾತೋ ಏನೋ ಅಮ್ಮಂಗ ಆಗುತ್ತೆ. ಏನು ಬೇಡ, ಸುಮ್ಮನಿರು. ಆಮೇಲೆ ಮನೆಗೆ ಬತ್ತಿಯಲ್ಲ, ಆವಾಗ ತೀರ ಒಂದಿಷ್ಟ ಕುಂಕುಮ ಹಾಕಿ ಹಚ್ಚಿ ಇದನ್ನ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತೀನಿ. ಈಗೇನು ಬೇಡ, ಸುಮ್ಮನಿರು. ಎಲ್ಲರ ಎದುರುಗೂ ಮಾಡಿರೆ ಏನಾನ ಅಂದ್ಕೊಂತಾರೆ. ಯಾರು ಏನು ಅಂದ್ಕೊಂಡ್ರೆ ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯತ್ತೆ? ನಾನೇನು ಏನು ಅಂದ್ಕೊಂಬಲ್ಲ, ಬಾ. ಇರ್ಲಿ ಬಿಡೆ ಲಸ್ಮಕ್ಕ, ಯಾಕ ನಿಮ್ಮ ಅತ್ತೆ ಒಂಥರ ಮುದ್ಗರ ಮಾಡ್ಕೊಂತ ಇದ್ದಾಳೆ ಎಲ್ಲರ ಎದುರಿಗೂ, ಯಾಕೆ ಅಂತಾನ ಬಿಡು, ಹೋಗ್ಲಿ. ಬಲವಂತ ಮಾಡಕ್ ಹೋಗ್ಬೇಡ. ಹಂಗಲ್ಲ ಕಣ್ಗುಂಡಕಯ್ಯ, ಇದೇನೇನು ಗಂಡ ಸತ್ ಮೇಲೆ ಹೆಂಡ್ತಿರು ಯಾವ ಶುಭ ಕಾರ್ಯಕ್ಕೆ ಹೋಗ್ಬಾರ್ದು ಅಂತಂದ್ರೆ ಅದು ಯಾವ ನ್ಯಾಯ ಹೇಳು? ಅದೇ ಹೆಂಡ್ತಿ ಸತ್ ಮೇಲೆ ಗಂಡ ಘನವಾಗಿ ಇನ್ನೊಂದು ಮದುವೆ ಆಗಿ ಎಲ್ಲ ಶುಭ ಕಾರ್ಯಕ್ಕೂ ಹೋಗ್ತಾರೆ ಗಂಡಸರು. ಹೆಣ್ಮಕ್ಳಿಗೆ ಯಾಕ ಮಾತ್ರ ಯಾಕೆ ಇದು? ಯಾಕ ಏನೋ ಹಿಂದಿಂದ ನಡೆಸ್ಕೊಂಬಂದೇವ್ರೆ, ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಖುಷಿಯಿಂದನ ಸೀಮಂತ ಆಗ್ತಾ ಐತಿ ನಿಂದು. ಆ ಖುಷಿನ ಅನುಭವಿಸು ಅಷ್ಟೇನಿ. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸರಿ ಅಮ್ಮ, ಆತು. ಕೊನೆಗಾದ್ರೂ ಭಾರತಿ ನಿಂಗಮ್ಮ ಭಾಗ್ಯಮ್ಮ ಹೋಗ್ರಿ ನೀವು. ಲಸ್ಮಕ್ಕ, ಯಾವ ನೋವು ಇಲ್ದಂಗೆ ಸುಸೂತ್ರವಾಗಿ ಹೆರಿಗೆ ಆಗ್ಲಿ. ಅದೇನೋ ಹೇಳ್ತಾರಲ್ಲ, ಬೆಣ್ಣೆ ಕೂದ್ಲು ತೆಗ್ದಂಗೆ ಅಂತಾನ, ಹಂಗೆ ಯಾವ ನೋವು ಇಲ್ದಂಗೆ ನಿನ್ಗೆ ಒಂದ್ ಮುದ್ದಾದ ಮಗು ಹುಟ್ಟಂಗ ಆಗ್ಲಪ್ಪ. ಅದೇ ಕೇಳ್ಕೊಂಬದು. ಭಾಗ್ಯಮ್ಮ ನೀನ್ ಹೇಳೋದು ಅಷ್ಟು ಸುಲಭ ಅಲ್ಲ ಕಣಮ್ಮ. ಹೆರಿಗೆ ನೋವು ಅಂತಂದ್ರೆ ನೋವು ಇದ್ದೇ ಇರುತ್ತೆ. ಬೆಣ್ಣೆ ಕೂದ್ಲು ತೆಗ್ದಂಗಂತೆ, ಬೆಣ್ಣೆ ಕೂದ್ಲು ತೆಗ್ದಂಗೆ. ನಿನ್ಗಿನ್ನ ಹೆರಿಗೆ ಪರ್ಗೆ ಆಗಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ ಅದ್ರ ನೋವು ಏನು ಅಂತಾನ. ಅಲ್ಲ, ನೋವು ಅನುಭವಿಸಿಲ್ಲ, ಕೇಳಿದ್ದೀನಿ. ನೋವು ಆಗುತ್ತೆ, ತಡ್ಕಮಕ್ ಆಗಲ್ಲ ಅಂತಾನ. ಆದ್ರೂ ನೋವು ಇರಬಾರ್ದು ನನ್ ಗೆಳತಿಗೆ ಅಂತಾನ, ಹಂಗಂತ ಹೇಳ್ದೆ ಅಷ್ಟೇನೆ. ಹೆರಿಗೆ ನೋವು ಆದ್ಮೇಲೆ ಅದೆಲ್ಲ ಕ್ಷಣಿಕ. ಹೆರಿಗೆ ಆದ ತಕ್ಷಣ ಮಗನ ಮಕನೋ ಮಗಳ ಮಕನೋ ನೋಡಿದ ತಕ್ಷಣ ಆ ನೋವೆಲ್ಲ ಮರ್ತೋಗ್ತಾರಂತೆ. ಕಣೆ ಭಾಗ್ಯಮ್ಮ, ನನಗೂ ಅಷ್ಟೇನೆ, ನೋವು ತಡ್ಕಮಕ್ ಆಗ್ತಿರ್ಲಿಲ್ಲ ನಮ್ಮಮ್ಮನಿ ಹೆರಿಗೆ ಆಗ್ಬೇಕಾದ್ರೆ. ಆಮೇಲೆ ಹೆರಿಗೆ ಆಗಿ ಒಂದ್ ಕ್ಷಣ ಹೊತ್ತಿಗೆ ಹಾಲು ಕುಡಿಸ್ತಿದ್ದಂಗೆನೆ ನನ್ನ ಮನ್ಸಿಗೇನೋ ಸಮಾಧಾನ, ನೆಮ್ಮದಿ. ಆ ಸುಖ ಇನ್ನೆಲ್ಲೂ ಎಷ್ಟು ದುಡ್ಡು ಕೊಟ್ರು ಸಿಗಲ್ಲ. ಎಲ್ಲಾರ್ಗು ಆ ಭಾಗ್ಯ ಕೊಡಲ್ಲ ದೇವ್ರು, ಕೆಲವ್ರಿಗೆ ಆ ಭಾಗ್ಯ ಕೊಟ್ಟಿರಲ್ಲ. ಇನ್ನೂ ಏನ್ ಮಾಡ್ತೀಯ, ಎಲ್ಲಾರ ಹಣೆ ಬರ್ದಾಗೂ ಬರ್ದಿರ್ಬೇಕಲ್ಲ. ಬಿಡು, ಹೆಂಗೋ ಲಸ್ಮಕ್ಕುಗತೆಗೆ ಒಳ್ಳೇದಾಗೈತೆ. ಹೆರಿಗೆ ಒಂದು ಯಾವ ತೊಂದರೆ ಆಗ್ದಂಗೆ ಆದ್ರೂ ಸಾಕು. ಗಂಗಿ, ಗುಲಾಬಿ, ಮಲ್ಲಿ, ನೀವು ಬರ್ರಮ್ಮ, ಬರ್ರಿ. ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ರಿ ಲಸ್ಮಕ್ಕುಗೆ. ನಾವು ಚಿಕ್ಕರ್ ಅಲ್ವೇನ ಗುಂಡಜ್ಜಿ, ನಾವು ಮಾಡ್ಬೋದೆ? ಅಲ್ಲ, ಚಿಕ್ಕರಾದ್ರೂ ಪರವಾಗಿಲ್ಲ, ಆಶೀರ್ವಾದ ಮಾಡ್ದಿದ್ರೆ ಏನಂತೆ, ಅಕ್ಷತೆ ಕಾಳು ಹಾಕಿ ಒಳ್ಳೇದಾಗ್ಲಿ ಅಂತ ಹೇಳಿ ಅರಸ್ರಿ ಅಷ್ಟೇನೆ. ಸರಿ ಆತ್ ಕಣ್ಗುಂಡಜ್ಜಿ. ಗಂಗಿ, ಗುಲಾಬಿ, ನಡೀರಿ ಹೋಗೋಣ. ನಾವು ಅಕ್ಷತೆ ಕಾಳು ಹಾಕಿ ಲಸ್ಮಕ್ಕಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅರಸನ. ಎಲ್ಲರದೂ ಆಗಿದ್ರೆ ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ನಾನು, ಬಂದ್ಬಿಡಿ ಹಂಗ. ಸರಿ ಆತು, ಹೋಗಪ್ಪ. ನೀನ್ ಹಂಗೆ ಊಟಕ್ಕೆ ಇಕ್ಕಕ್ಕೆಲ್ಲ ಒಂದಿಸ್ಕೆ ಹೋಗು, ಬತ್ತೀವಿ ಆಗ್ತಿದ್ದಂಗೆನೆ. ಹೋಗು. ನೀವೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದನ ನನ್ನ ಹೆರಿಗೆ ಸುಸೂತ್ರವಾಗಲಿ ಅಂತೇಳಿ ಆ ದೇವ್ರ ಹತ್ರ ಕೇಳ್ಕೊಂತೀನಿ.
ಹಂಗೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಾನು ಆ ದೇವ್ರ ಹತ್ರ ಕೇಳ್ಕೊಂತಾ ಇದ್ದೀನಿ. ಎಲ್ಲ ಒಳ್ಳೇದಾಗುತ್ತೆ ಕಣೆ ಲಸ್ಮಕ್ಕ. ಏನು ತೊಂದರೆ ಆಗಲ್ಲ, ಸುಮ್ನಿರು, ಧೈರ್ಯವಾಗಿರು. ನೀವೆಲ್ಲ ಇದ್ಮೇಲೆ ನನ್ಗೆ ಯಾಕೆ ಭಯ? ನನಗೇನು ಭಯ ಇಲ್ಲ. ಓಕೆ ಸ್ನೇಹಿತರೆ, ಲಸ್ಮಕ್ಕನ ಸೀಮಂತಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು. ನೀವು ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ. ಹಾಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮಸ್ಕಾರ.